ಯಜಮಾನ ಯಜಮಾನ. ರಾಘು ಸರ್, ರಾಘು ಸರ್, ರಾಘು ಸರ್, ಸರ್ ನಿಂತ್ಕೊಳ್ಳಿ ಸರ್. ನೀವು ಮಾಡ್ಕೊಂಡು ಬಂದಿರೋ ಕೆಲಸಕ್ಕೆ ಅಳಬೇಕು ನಗಬೇಕು ಒಂದು ಗೊತ್ತಾಗ್ತಾ ಇಲ್ಲ ಸರ್. ಏನು ಮಾಡ್ಬೇಡ, ಸುಮ್ನೆ ಇದ್ಬಿಡು. ನೀವು ಝಾನ್ಸಿ ಮೇಡಮ್ ಮನ್ಸನ್ನ ಗೆಲ್ಬೇಕು ಅನ್ನೋ ಉದ್ದೇಶನ ಮರ್ತೋಗಿದ್ರೆ ಹೇಗೆ? ಯಾಕೆ ಈಗ ಏನೇನೋ ಮಾತಾಡ್ತಿದ್ಯಾರ? ನೀವು ಮಾಡಿರೋ ಎಡವಟ್ಟಿಗೆ ಸಿಕ್ಕಿರೋ ಅವಕಾಶ ಬಿಟ್ಟು ಬಂದಿರೋದಕ್ಕೆ ಏನು ಹೇಳಬೇಕು ಸರ್? ಏನು ಅವಕಾಶ ರಾಯ್? ಮೇಡಮ್ ನ ಇಂಪ್ರೆಸ್ ಮಾಡೋ ಅವಕಾಶ. ಎಂತ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಡ್ಬಿಟ್ರಿ ಸರ್ ನೀವು. ಹೌದಲ್ವಾ, ನನಗದು ಅವಕಾಶ ಅನ್ನೋದೇ ಅರ್ಥ ಆಗ್ಲಿಲ್ಲ ನೋಡು ರಾಯ್. ನೀವು ಅಂದ್ರೆ ಯಾರು? ಯಾರು ನೀವು? ಹೌದು, ನಾನ್ಯಾರು? ರಾಘವೇಂದ್ರ ಸರ್ ನೀವು. ಅಂದ್ರೆ ಝಾನ್ಸಿ ಮೇಡಮ್ ಗಂಡ, ಅವ್ರು ನಿಮ್ ಹೆಂಡತಿ. ಅದಕ್ಕೆ ಏನ್ ಸರ್ ಅಂತ ಪರಿಸ್ಥಿತಿ ನಿಮ್ ಕೋಪನೇ ಬರ್ಲಿಲ್ವಾ? ಕೋಪ ಬಂದ್ರೆ ಏನ್ ಮಾಡಕ್ಕಾಗತ್ ರಾಯ್? ಈ ಮಾತ್ ನೀವ್ ಹೇಳ್ತಾ ಇದ್ದೀರಾ, ನಿಜವಾಗ್ಲೂ ನಿಮ್ ಬಾಯಿಂದಲೇ ಬರ್ತಾ ಇದೀಯಾ? ನಾನೇ ಹೇಳ್ತಿರೋದು ರಾಯ್. ಕೋಪ ಮಾಡ್ಕೊಂಡು ನಾನೇನ್ ಮಾಡ್ಬೇಕಿತ್ತು? ಅಲ್ಲಿ ಮೇಡಮ್ ಬಗ್ಗೆ ಯಜಮಾನ್ರ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರು ಕೇಳಿಸ್ಕೊಂಡು ಅದ್ ಹೇಗ್ ಸುಮ್ನೆ ಇದ್ರಿ? ಅದು ಅಲ್ಲದೆ ನೀವು ಮೇಡಮ್ ಗಂಡನಾಗಿ ಆ ಮನೆ ಅಳಿಯನಾಗಿ ಅದೆಲ್ಲ ಹೇಗ್ ಸರ್ ಸಹಿಸ್ಕೊಂಡ್ರಿ? ಗಂಡ ಅಳಿ ಅಂದ್ರೆ ಏನು? ನನ್ ಜವಾಬ್ದಾರಿ ಏನು ಅಂತ ಗೊತ್ತಾ ರಾಯ್? ಇನ್ನೇನ್ ಸರ್, ಹೆಂಡತಿನ ಕಣ್ಣಿನ ರೆಪ್ಪೆ ತರ ಕಾಯನು, ಮನೆಯವ್ರ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸೋನು. ಎಸ್, ನಾನು ಅವ್ರನ್ನ ಸೇಫ್ ಆಗಿ ಕರ್ಕೊಂಡು ಬಂದಿದ್ದೀನಲ್ಲ ರಾಯ್. ಆದ್ರೆ ಅವ್ರು ಅಷ್ಟೆಲ್ಲ ಮಾತಾಡಿದ್ನ ಕೇಳಿಸ್ಕೊಂಡು ಸುಮ್ಮನೆ ಬಿಟ್ಟು ಬಂದಿದ್ರಲ್ಲ ಸರ್. ಮತ್ತಿನ್ನೇನ್ ಮಾಡ್ಬೇಕಿತ್ತು? ಅದೇ ಸೇಫ್ ಗಾರ್ಡ್ ಮಾಡ್ಬೇಕಿತ್ತು, ನೀವು ಹೀರೋ ಆಗ್ಬೇಕಿತ್ತು. ಒಬ್ಬ ಹೀರೋ ಅಂದ್ರೆ 4 ಜನನ್ನ ಹೊಡೆಯೋನಲ್ಲ, ತನ್ನವ್ರನ್ನ ಕಾಪಾಡ್ಕೊಳ್ಳೋನು. ಒಬ್ಬ ಗಂಡನಾಗಿ ಹೆಂಡತಿನ ಮತ್ತೆ ಮೊಮ್ಮಗನ್ ಸ್ಥಾನದಲ್ಲಿ ನಿಂತ್ಕೊಂಡು ತಾತನ್ನ ಸೇಫ್ ಆಗಿ ಮನೆ ಕರ್ಕೊಂಡ್ ಬರೋದು ನನ್ನ ಪ್ರಿಯಾರಿಟಿ ಆಗಿರುತ್ತೆ ಹೊರತು ಅವ್ರ ಪ್ರಶ್ನೆಗೆ ಉತ್ತರ ಕೊಡೋದಲ್ಲ, ಆಕ್ಷನ್ಗೆ ರಿಯಾಕ್ಷನ್ ಮಾಡೋದಲ್ಲ. ಅದಕ್ಕೆ ನನಗೆಷ್ಟೇ ಕೋಪ ಬಂದ್ರು ಹಲ್ ಕಚ್ಕೊಂಡ್ ಬಂದೆ. ನೀವ್ ಹೇಳೋದೆಲ್ಲ ಓಕೆ, ಆದ್ರೆ ಮೇಡಮ್ ನಿಮ್ ಬಗ್ಗೆ ಈಗ ಏನ್ ತಿಳ್ಕೊಂಡಿರಲ್ಲ ಹೇಳಿ? ಮೇಡಮ್ ಏನು ಅನ್ಕೋತಾರೆ ಅಂತ ನಾನು ಆ ಜಾಗದಲ್ಲಿ ಆವೇಶ ಪಟ್ಟು ಒಂದ್ 4 ಜನದ ಮೇಲೆ ಕೈ ಮಾಡ್ದೆ ಅಂತಾನೆ ಇಟ್ಕೋ. ಅದೇ ಗ್ಯಾಪ್ ಅಲ್ಲಿ ಅವ್ರಲ್ಲಿ ಯಾರಾದ್ರೂ ಒಬ್ರು ಝಾನ್ಸಿ ಮೇಡಮ್ ಮೇಲೆ ಕೈ ಮಾಡಿದ್ರೆ ಅಷ್ಟೇ. ಯಾಕೆ ತಾತನ್ ತಲೆ ಗುರಿ ಇಟ್ಟವನು ಟ್ರಿಗರ್ನ ಪ್ರೆಸ್ ಮಾಡಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ? ನಿಮ್ಮ ಎಲ್ಲ ಮಾತು ಒಪ್ಕೋತೀನಿ ಸರ್, ಆದ್ರೆ ಝಾನ್ಸಿ ಮೇಡಮ್ ಆ ಜಾಗದ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ರು ಅಂತ ನಿಮಗ್ ಗೊತ್ತಾರಾಗೋ ಸರ್. ಹೇಗಾದ್ರೂ ಮಾಡಿ ಆ ಜಾಗನ ನೀವು ಉಳಿಸ್ಕೊಟ್ಟಿದ್ರೆ ಮೇಡಮ್ ಮನ್ಸಲ್ಲಿ ಬೇರೆನೇ ಒಪಿನಿಯನ್ ಕ್ರಿಯೇಟ್ ಆಗಿರೋದು ಸರ್. ಮನುಷ್ಯ ಆಸ್ತಿನ ಸಂಪಾದನೆ ಮಾಡ್ತಾನೆ ಹೊರತು ಆಸ್ತಿಯಿಂದ ಮನುಷ್ಯನ ಸಂಪಾದನೆ ಮಾಡಕ್ಕಾಗಲ್ಲ. ಮಣ್ಣಿನ ಮೇಲೆ ಆಸೆ ಇರಬೇಕು. ನಮ್ಮವ್ರ ಮಣ್ಣಾದ್ರೂ ಪರವಾಗಿಲ್ಲ, ಆ ಮಣ್ಣು ಸಿಗ್ಲೇಬೇಕು ಅಂತ ಯೋಚನೆ ಮಾಡಬಾರ್ದು ರಾಯ್. ಆ ಜಾಗ ಮೇಡಮ್ಗೆ ಸೇರ್ಲೇಬೇಕು ಅನ್ನೋದೇ ಇದ್ರೆ ಯಾವುದೋ ಒಂದು ರೂಪದಲ್ಲಿ ಮೇಡಮ್ಗೆ ಸೇರುತ್ತೆ. ತಲೆ ಕೆಡ್ಸ್ಕೋಬೇಡ. ಪುಟ್ಟಿ, ಯಾಕೆ ಪುಟ್ಟಿ ಇಷ್ಟು ಬೇಜಾರಲ್ಲಿ ನಿಂತಿದ್ಯಾ? ನಾವು ಏನೇ ಮಾಡೋಕ್ ಹೋದ್ರು ಆ ಕಾಲದ ನಿರ್ಧಾರನ ನಮ್ಮ ಕೈ ಮೇಲೆ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲಮ್ಮ. ಅದೇನಾಗಬೇಕು ಅಂತಿದ್ಯೋ ಅದೇ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಕ್ ಹೋಗ್ಬೇಡಮ್ಮ, ಬಿಟ್ಟಾಕು. ಹಾಗಾದ್ರೆ ಅಮ್ಮನ ಆಶ್ರಮದ ಕನ್ಸಾಗೆ ಉಳಿಲಿ ಅಂತ ಹೇಳ್ತಿದ್ಯಾ ತಾತ? ಕನಸು ನನಸಾಗಿಲ್ಲ ಅಂತ ಕನಸು ಕಾಣೋ ಕಣ್ಣನ್ನೇ ಕಿತ್ಕೊಳಕ್ ಆಗತ್ತಮ್ಮ. ದೇವ್ರು ಅಂತ ಒಬ್ಬ ಇದಾನಮ್ಮ, ಕೆಲವು ಸಾರ್ತಿ ಆಗೋ ಅನಾಹುತನ ತಡೀತಾನೆ, ಅದವನ್ ಕರ್ತವ್ಯ. ಅವನು ಅನಾಹುತನ ತಡ್ದಿಲ್ಲ, ಅಮ್ಮನ ಆಸೆನ ಕೊಂದಿದ್ದಾನೆ. ಸತ್ತಿರೋ ಅಮ್ಮನ ಹೆಸರಲ್ಲಿ ಆಶ್ರಮ ಕಟ್ಬೇಕು ಅಂತ ಬುನಾದಿ ಹಾಕ್ಬೇಕು ಅನ್ಕೊಂಡೆ, ಅದೇ ಸಮಾಧಿ ಮಾಡಿದಾನೆ. ನಿನ್ಗೆ ಹೇಗಮ್ಮ ಹೇಳಿ, ನಿನ್ಗೆ ಯಾವ ತರ ಅರ್ಥ ಮಾಡಿಸ್ಲಿ ನನಗ್ ಗೊತ್ತಾಗ್ತಾ ಇಲ್ವೇ? ನೀವ್ ನನ್ನಿಂದ ಏನು ಮುಚ್ಚಿಡ್ತಿಲ್ಲ ತಾನೆ? ನೋಡಮ್ಮ, ನಿನ್ನ ಅಮ್ಮ ಝಾನ್ಸಿ, ಏನಮ್ಮ ಮುಚ್ಚಿಡ್ತಾರೆ? ಮುಚ್ಚಿಡೋದಕ್ಕೆ ಏನಿದೆ ಹೇಳು? ನೀನು ಬೇಜಾರು ಮಾಡ್ಕೊಂಡಿದ್ಯಲ್ಲ, ಅದಕ್ಕೆ ಎಲ್ಲ ಸಮಾಧಾನ ಮಾಡ್ತಿಕ್ ನೋಡ್ತಾ ಇದಾರೆ ಅಷ್ಟೇ. ಇಲ್ಲ ಅತ್ತೆ, ತಾತ ಮನ್ಸಲ್ಲಿ ಏನೋ ಇಟ್ಕೊಂಡು ಒದ್ದಾಡ್ತಿದ್ದಾರೆ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ.
ಆಶ್ರಮ ಕಟ್ಟೋ ವಿಚಾರದಲ್ಲಿ ಮೊದ್ಲಿದ್ದ ಆಸಕ್ತಿ ಇವಾಗಿಲ್ಲ. ಇವಾಗ ನಿಂತಿರೋದೇ ಸರಿ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಬೇರೆನೇ ಇದೆ. ಸತ್ಯ ಏನು ಅಂತ ಹೇಳಿ ತಾತ. ಆಶ್ರಮ ಕಟ್ಟೋದ್ರ ಬಗ್ಗೆ ಆಸಕ್ತಿ ಇಲ್ಲಮ್ಮ. ಯಾಕೆ? ಯಾಕೆ ಅಂತಂದ್ರೆ ಸುಮಿತ್ರಾ ಸತ್ ಹೋಗಿದ್ದಾರೆ. ಹೌದಮ್ಮ, ಸತ್ತಿರೋ ಅತ್ತಿಗೆಗೋಸ್ಕರ ನೀನ್ ಏನ್ ಮಾಡಕ್ ಹೊರಟಿದ್ಯೋ, ಏನಾಗುತ್ತೋ ಅನ್ನೋ ಒಂದು ಭಯ ಕಾಡ್ತಿದೆ ಅಷ್ಟೇ ಅವರಿಗೆ. ಅದಕ್ಕೆ ಅಪ್ಪ ಈಗ ಆಡ್ತಾ ಇದಾರೆ. ಅದ್ ಬಿಟ್ರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ. ಅವ್ರಗಳನ್ನ ಬಿಡಲ್ಲ ತಾತ. ನಾನ್ ಮಾತ್ರ ಅವ್ರನ್ನ ಸುಮ್ನೆ ಬಿಡಲ್ಲ. ನೋಡಿ, ಇದೇ ಬೇಡ ಅಂತ ನಾ ಹೇಳ್ತಾ ಇರೋದು. ನಿನಗೇನಾದ್ರೂ ಆಗ್ಬಿಟ್ರೆ ಅದನ್ನ ಸಹಿಸ್ಕೊಳಕ್ಕೆ ನನ್ ಕೈಲಾಗುತ್ತಾ? ಬಿಟ್ಟಾಕು. ಅದನ್ ಬಿಡಕ್ ಆಗಲ್ಲ ತಾತ. ಅಮ್ಮನ ಆಸೆನೂ ಬಿಡಲ್ಲ. ಹಾಗೆ ಅವ್ರಗಳ್ನು ನಾನ್ ಸುಮ್ನೆ ಬಿಡಲ್ಲ. ಆ ಪೊರ್ಕಿ ನಿನಗ್ ಗನ್ ಹಿಡ್ದಿಲ್ಲ ಅಂದಿದ್ರೆ ಅವ್ರಗಳ್ಗೊಂದ್ ಕತ್ತಿ ಕಾಣಿಸ್ತಿದ್ದೆ. ಅದು ಬಿಡಿ ತಾತ, ಆ ಇದ್ದೆ ಜಾಗು ನಾನ್ ಸನ್ನೆ ಮಾಡ್ದಾಗ್ಲೇ ದೊಣ್ಣೆ ತಗೊಂಡ್ ಆ ಗೂಂಡಾಗ್ ಹೊಡೆದಿದ್ರೆ ಮಿಕ್ಕಿದವ್ರಿಗೆಲ್ಲ ನಾನ್ ಸರಿಯಾಗಿ ಪಾಠ ಕಲಿಸ್ತಿದ್ದೆ. ಪ್ರಾಣ ಭಯದಿಂದ ಎಲ್ಲಾನು ಹಾಳು ಮಾಡ್ಬಿಟ್ಟ. ನಾನು ಬರ್ತಿರೋ ಕೋಪಕ್ಕೆ. ಚಾನ್ಸಿ, ಸ್ಟಾಪ್ ಇಟ್. ಅವನೊಬ್ಬ ಯೂಸ್ಲೆಸ್ ಫೆಲೋ. ಅವನ ಬಗ್ಗೆ ಯೋಚನೆ ಮಾಡಿ ನೀನ್ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಲ್ಲಮ್ಮ. ಬಿಟ್ಟಾಕು. ನಿಮ್ ಮಗ ಕೂಡ ಅದೇನೆ. ಕಡೆ ಪಕ್ಷ ಅವನು ನನ್ ಕೈಯಲ್ಲಿ ಆಗಲ್ಲ, ನನ್ ರಿಸ್ಕ್ ತಗೊಳೋದಿಲ್ಲ ಅಂತ ಹೇಳಿ ಸುಮ್ನಾದ. ಆದ್ರೆ ನಿಮ್ ಮಗ ಅಲ್ಲಿ ಹೋಗಿ ಒಳ್ಳೆ ಬಫೂನ್ ತರ ನಿಂತಿದ್ದ. ಇವ್ರುಗಳೆಲ್ಲ ಗಂಡಸ್ರು, ಇವ್ರಿಗೊಂದ್ ಗಡ್ಡ ಮೀಸೆ ಬೇರೆ ಕೇಳು. ರಾಘವೇಂದ್ರ ನಮ್ಮಮ್ಮ ಆಸೆ ಕನ್ಸಿಗೆಲ್ಲ ಬೆಂಕಿ ಇಡೋದಕ್ಕೆ ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟ. ನನ್ನ ಬಾಯಿಂದ ಕೆಲವು ವಿಷಯಗಳು ಹೊರಗೆ ಬರಬಾರ್ದು ಅಂತ ಯಾವುದೋ ಕೆಲವು ದುಷ್ಟ ಶಕ್ತಿಗಳು ತಡೀತಾ ಇದೆ. ದೇವ್ರೆ, ನನಗೇನು ತೋಚ್ತಾ ಇಲ್ಲ. ನೀನೇ ದಾರಿ ತೋರಿಸ್ಬೇಕು. ಯಾರಪ್ಪ ನೀನು? ಐರನ್ ಮ್ಯಾನು, ಬ್ಯಾಟ್ ಮ್ಯಾನು, ಶಕ್ತಿ ಮ್ಯಾನು, ಆ ಮ್ಯಾನು, ಈ ಮ್ಯಾನು, ಎಂತೆಂತ ಮ್ಯಾನ್ಗಳನ್ನ ನೋಡ್ಕೊಂಡ್ ಬಂದಿದ್ದೀನಿ. ನೀ ತುಂಬಾ ವಿಚಿತ್ರವಾಗಿದೆಯಲ್ಲ. ಯಾವ ಮ್ಯಾನು? ಪ್ರೀತಿಗೋಸ್ಕರ, ಪ್ರೀತಿಸೋಳ್ಗೋಸ್ಕರ ನಾನು ಈ ಅವತಾರ ತಾಳಿದೀನಿ ಅಂದ್ಮೇಲೆ ನಾನು ಯಾವ ಮ್ಯಾನ್ ಅಂತ ನೀನೇ ಹೇಳ ನೋಡೋಣ. ಪ್ರೀತಿಸಿರೋ ಹುಡ್ಗಿಗೋಸ್ಕರ ಈ ಗೆಟಪ್ಪ. ನೀನ್ ಲವ್ ಮ್ಯಾನ್. ಎಸ್, ಲವ್ ಮ್ಯಾನ್. ಥ್ಯಾಂಕ್ ಯು ಮ್ಯಾನ್. ಮ್ಯಾಚ್ ಬಾಕ್ಸ್ ಪ್ಲೀಸ್. ಬಿಡ ಕೈ, ಬಿಡ. ಏನ್ ಮಾಡ್ತಾ ಇದ್ಯೋ? ಬಿಡ. ನಾನ್ ಕೇಳಿದ್ದೇನು? ಮ್ಯಾಚ್ ಬಾಕ್ಸ್. ನೀನ್ ಕೊಡ್ತಿರೋದೇನು? ಲೈಟರು. ಎರಡು ಒಂದೇ ತಾನೆ. ಅದ್ರಲ್ಲೂ ಬೆಂಕಿ ಬರುತ್ತೆ, ಇದ್ರಲ್ಲೂ ಬೆಂಕಿ ಬರುತ್ತೆ ತಾನೆ. ಹೌದಾ? ಬಿಡ. ನೀವ್ ಕುಡಿತಿರೋದೇನು? ಅದಾ ಎಣ್ಣೆ. ಮತ್ತೆ ನಾನು ಇದ್ರ ಬದಲು ಅಡ್ಗೆ ಎಣ್ಣೆ ತಂದ್ಕೊಡ್ಲಾ? ಅದೇಗಾಗುತ್ತೆ? ಅದೇ ಬೇರೆ, ಇದೇ ಬೇರೆ. ಹೌದಾ ಚಿನ್ನ? ಎರಡು ಎಣ್ಣೆನೆ ಅಲ್ವಾ? ಕುಡಿ ಮತ್ತೆ. ಅದು ಏನಾಗುತ್ತೆ? ಇದು ಹಾಗೆ. ಮ್ಯಾಚ್ ಬಾಕ್ಸ್ ಅಂದ್ರೆ ಮ್ಯಾಚ್ ಬಾಕ್ಸ್, ಲೈಟರ್ ಅಂದ್ರೆ ಲೈಟ್. ಹೌದು ಹೌದು, ಎರಡು ಬೇರೆ ಬೇರೆನೆ. ಮತ್ತೆ ಮ್ಯಾಚ್ ಬಾಕ್ಸ್ ಕೇಳಿದ್ರೆ ಮ್ಯಾಚ್ ಬಾಕ್ಸ್ ಕೊಡಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅದ್ ಬಿಟ್ಟು ಏನೋ ನೀನ್ ಬ್ರಾಂಚ್ ಅಲ್ಲಿ ನಮ್ಮ ಹತ್ರ ಕಾಂಟ್ಯಾಕ್ಟ್ ತೋರಿಸಿದ್ಯಾ? ನನ್ನ ಮೇಲೆ ಕೈ ಎತ್ಬಿಟ್ಟೆ ಅಲ್ಲ, ಅದು ನನ್ನ ಮೇಲೆ.
ನಮ್ ಜಾಗಕ್ಕೆ ಬಂದು ನಮ್ಮ ಹುಡುಗರಿಗೆ ಹೊಡೆಸಿ ಕಾಣ್ತಾನೆ ನಿಂಗೆ. ಅವರು ಹೊಡೆದ್ರೆ ನೀನ್ ಬರ್ತೀಯಾ? ನಿನ್ಗೂ ಹೊಡಿತೀನಿ. ಬರ್ರೋ, ಹೊಡಿ ಬರ್ರಿ. ನಿಮ್ಮವ್ರನ್ನ ಹೊಡೆದ್ರು ನೋಡ್ಕೊಂಡು ಸುಮ್ನೆ ನಿಂತಿದ್ದೀರಲ್ರೋ. ನೀವ್ ಯಾವ ಸೀಮೆ ರೌಡಿಗಳು? ಅಲ್ಲಿ ಬಂದ್ರು ಹೊಡಿತೀಯಾ, ಬರ್ದವ್ರು ಹೊಡಿತೀಯಾ? ನಿಂದ ಓಡೋದ್ರೆ ಒಟ್ಟಿಸ್ಕೊಂಬಂದ್ ಹೊಡಿತೀನಿ. ಓಡ್ರ ಓಡ್ರ. ಅಣ್ಣ, ನೀನು ನಮ್ಮರಗ್ ಹೊಡೆದಿದ್ದಕ್ಕೆ ಕಾರಣ ಅದ್ ಯಾವ್ದು ಅಲ್ಲ. ನಿಜ ಹೇಳ್ಬಿಡೋಣ, ನಮ್ಗೆಲ್ಲ ಹೊಡಿಬೇಕಂತ ತಾನೇ ನೀನ್ ಬಂದಿದ್ಯಾ? ಎಸ್, ಇವಾಗ ಕರೆಕ್ಟ್ ಆಗಿ ಟ್ರ್ಯಾಕ್ ಬಂದೈತಿನ. ನೀನ್ ಈಗೆಲ್ಲ ಹೊಡಿಯೋದಕ್ಕೆ ಕಾರಣ ಏನ್ ಹೇಳೋಣ? ನಿನಗೆ ಹಿರಿಯರಿಗೆ ಹೆಣ್ಮಕ್ಳಿಗೆ ಹೇಗ್ ಗೌರವ ಕೊಡಬೇಕು ಅಂತ ಗೊತ್ತೇ ಇಲ್ಲ ಅಲ್ವಾ ಚಿನ್ನ? ಅದೇನ್ ಹೇಳ್ತಾ ಇದ್ರಿ? ಓ, ಹೆಣ್ಮಗು ಹೆಣ್ಮಗು ಹೆಣ್ಣು ಮಗುನಾ? ಅಣ್ಣ, ಅದ್ ನಾನಲ್ಲಣ್ಣ ಹೇಳಿದ್ದು. ಅವಾಗ ನೀನು ನೋಡ್ತಿದ್ದೆ ತಾನೆ, ಓಡ್ದು ಬುದ್ಧಿ ಹೇಳ್ಬೇಕು ತಾನೆ? ಹೌದಣ್ಣ, ಹೇಳ್ಬೇಕಾಗಿತ್ತು. ಏನ್ ಹೇಳಿದ್ರು? ಪಾರ್ಟಿ ಕೊಡ್ಬೇಕಾ? ನಿಮಗ್ ಪಾರ್ಟಿ ಕೊಡ್ಬೇಕಾ? ತಪ್ಪಾಯ್ತು, ಬಿಟ್ಬಿಡಿ ಅಣ್ಣ. ಇನ್ನೊಂದ್ಸಲ ಈ ರೀತಿ ತಪ್ಪು ಮಾಡಲ್ಲ. ಒಂಟಿಯಾಗಿ ಸಿಕ್ಕಿದ್ರೆ ಎತ್ತಾಕೊಂಡು ಹೋಗ್ತೀಯಾ? ನಾನು ಹೆಂಡತಿ ಬಿಟ್ಬಿಟ್ಟು ಬೇರೆ ಯಾವ ಹೆಣ್ಮಕ್ಳನ್ನು ಕಣ್ಣಿದ್ ನೋಡಲ್ಲ. ಎಲ್ಲಾ ಹೆಣ್ಮಕ್ಳು ನನ್ನ ಅಕ್ಕ ತಂಗಿರ್ತಾನೆ. ಅಷ್ಟೇ ಯಾಕೆ, ಆ ಹುಡ್ಗಿರು ನನ್ನ ತಂಗಿದ್ರಾನೆ. ಅದ್ಬಿಡು ಚಿನ್ನ. ಒಂದು ರೋಡಲ್ಲಿ, ಕಾರಲ್ಲಿ ಅಥವಾ ಬೈಕಲ್ಲಿ ನೀನು ಹೋಗ್ತೀಯ ತಾನೆ? ಓಕೆ ಅಣ್ಣ. ಓಡಾಡ್ಬೇಕಾದ್ರೆ ಸಡನ್ ಆಗಿ ಆಕ್ಸಿಡೆಂಟ್ ಆದ್ರೆ ನೀನು ಸಾಯ್ತೀಯಲ್ವಾ ಚಿನ್ನ? ಹಾಗೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಹೋಗಿರ್ತೀಯಲ್ವಾ ಚಿನ್ನ? ಹೌದಣ್ಣ. ಸಡನ್ ಆಗಿ ಮೇಲಿಂದ ಸಿಮೆಂಟ್ ಇಟ್ಗೆ ನಿನ್ ತಲೆ ಮೇಲೆ ಬಿದ್ರೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಿದ್ಯಾ ಚಿನ್ನ? ಹೌದಣ್ಣ. ಆಗ್ಲೂ ಆಕ್ಸಿಡೆಂಟ್ ಅಂತಾನೆ ಕೇಸ್ ಕ್ಲೋಸ್ ಆಗುತ್ತೆ. ಆಗುತ್ತೋ ಇಲ್ವೋ? ಆಗುತ್ತಣ್ಣ, ಆಗುತ್ತಣ್ಣ, ಆಗುತ್ತಣ್ಣ. ಅದ್ಬಿಡು ಚಿನ್ನ. ಇವಾಗ ನಿನ್ಗೂ ಫ್ಯಾಮಿಲಿ, ಐ ಮೀನ್ ಹೆಂಡತಿ ಮಕ್ಳಿದಾರ ತಾನೆ? ಇದಾರಣ್ಣ, ಇದಾರಣ್ಣ. ಬೆಳಿಗ್ಗೆ ಸ್ಕೂಲ್ಗೆ ಹೋದವರು ಸಂಜೆ ಆದ್ರೂ ಮನೆಗ್ ಬರ್ಲಿಲ್ಲ ಅಂದ್ರೆ ಅದ್ಬಿಡು ಚಿನ್ನ. ನಿನ್ ಹೆಂಡತಿ ದೇವಸ್ಥಾನಕ್ಕೋ ಅಥವಾ ಶಾಪಿಂಗ್ ಅಂತ ಹೊರಗಡೆ ಹೋದಾಗ ಆಕ್ಸಿಡೆಂಟ್ ಆಗ್ಬೋದಲ್ವಾ? ಹೌದಣ್ಣ, ಹೌದು. ಯಾಕೆ ಭಯ ಆಗ್ತಿದ್ಯಾ? ಹೀಗೆ ಎಲ್ರಿಗೂ ಭಯ ಇರುತ್ತೆ. ಯಾವತ್ತು ನಾವು ಭಯ ಪಡಿಸೋರಾಗಿರ್ಬಾರ್ದು, ಎಲ್ರಿಗೂ ಧೈರ್ಯ ತುಂಬೋರಾಗಿರ್ಬೇಕು. ಅರ್ಥ ಆಯ್ತಾ ಚಿನ್ನ? ಫುಲ್ ಕ್ಲಿಯರ್ ಕಟ್ ಆಗಿ ಅರ್ಥ ಆಯ್ತು ಅಣ್ಣ. ಈಗ ಏನ್ ಮಾಡ್ಬೇಕು ನಾನು ಅಂತ ಹೇಳಿ ಅಣ್ಣ. ವೆರಿ ಸಿಂಪಲ್. ಇವತ್ತು ಹೆದರಿಸಿ ಜಾಗ ಬರ್ಸ್ಕೊಂಡಲ್ಲ, ನೀವೇ ಖುದ್ದಾಗಿ ಹೋಗಿ ನೀವಿಷ್ಟ ಬಂದಂಗೆ ಆಶ್ರಮ ಕಟ್ಕೊಳ್ಳಿ ಅಂತ ಹೇಳಿ ಆ ಹೆಣ್ಮಗು ಮುಂದೆ ತಲೆ ಬಗ್ಸಿ ಮಂಡಿ ಊರಿ ಕೂತು ಕ್ಷಮೆ ಕೇಳಿ ವಾಪಸ್ ಕೊಡ್ಬೇಕು. ಆಯ್ತಣ್ಣ. ಇನ್ನೊಂದು, ಆ ಹಿರಿಯರ ತಲೆಗೆ ಗನ್ನಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡ್ದಲ್ಲ, ಅವ್ರ ಕಾಲ್ ಮುಟ್ಟಿ ಕ್ಷಮೆ ಕೇಳ್ಬೇಕು. ಓಣ, ಅರ್ಥ ಆಯ್ತಣ್ಣ. ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ಆದ್ರೆ ಒಳ್ಳೇದ್ ಮಾಡ್ಬೇಕು. ಆಗ್ಲಿಲ್ವಾ ಯಾವತ್ತೂ ಕೆಟ್ಟದ್ ಮಾಡಬಾರ್ದು. ನೀನ್ ಹೇಳ್ದಂಗೆ ಮಾಡ್ತೀನಿ. ಆದ್ರೆ ನೀನ್ ಯಾರು? ನಾನು ಯಾರು ಅಂದರೆ ಲವ್ ಮ್ಯಾನ್.
ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಮ್ಮ. ನಿನ್ನ ಆಸೆ ಕನ್ಸನ್ನೆಲ್ಲ ಈಡೇರ್ಸೋದಕ್ಕಾಗ್ದೆ ಅಸಹಾಯಕಳಾಗಿ ನಿನ್ ಕಣ್ಮುಂದೆ ನಿಂತಿದ್ದೀನಿ. ನನಗ್ ತುಂಬಾ ದುಃಖ ಆಗ್ತಿದೆ ಅಮ್ಮ. ಆದ್ರೆ ಏನ್ ಮಾಡ್ಲಿ? ಸ್ವಾರ್ಥಕ್ಕೋಸ್ಕರ ಒಳ್ಳೆ ಉದ್ದೇಶನ ಬಲಿ ಕೊಟ್ರು ಆ ಪಾಪಿಗಳು. ಅವ್ರನ್ನ ಎದುರ್ಸೋದು ದೊಡ್ಡ ಕೆಲ್ಸ ಆಗಿರ್ಲಿಲ್ಲ ಅಮ್ಮ. ಆದ್ರೆ ತಾತನ ಅಡ್ಡ ಇಟ್ಕೊಂಡಾಗ ನನಗ್ ಬೇರೆ ದಾರಿ ಕಾಣ್ಲಿಲ್ಲ. ಹಾಗಾಗಿ ಸೈನ್ ಮಾಡ್ಕೊಡ್ಬೇಕಾಗ್ ಬಂತು. ನಾನ್ ಬೇರೆ ಕಡೆನೂ ದೊಡ್ಡದಾಗೆ ಕಟ್ಟಿಸ್ಬೋದು, ಆದ್ರೆ ಆ ಜಾಗದಲ್ಲಿ ಆಗಿದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದು, ನನ್ ಮನ್ಸು ನಿರಾಳ ಆಗೋದು. ಏನ್ ಮಾಡ್ಲಿ ಅಮ್ಮ, ಈಗದು ಸಾಧ್ಯ ಇಲ್ಲ. ಯಾಕ್ ರಾಯ್ ಈ ರೀತಿ ಉಸಿರು ಬಿಡ್ತಾ ಓಡ್ ಬರ್ತಿದ್ಯಾ? ಅದೇ ಮೇಡಮ್, ಅಲ್ಲಿ ನಿಮಗೆ ಭಯ ಪಡಿಸಿ ಸೈನ್ ಹಾಕ್ಸ್ಕೊಂಡಿದ್ನಲ್ಲ, ಆ ರೌಡಿ ಬಂದಿದ್ದಾನೆ. ಅವ್ನ್ ಮತ್ತೆ ಬಂದಿದ್ದಾನ? ಅವನನ್ನ ಮಾತ್ರ ನಾನ್ ಸುಮ್ನೆ ಬಿಡಲ್ಲ. ಏನಪ್ಪ ಮನೆವರೆಗೂ ಬಂದಿದ್ದಿಲ್ಲ, ನಿನ್ ಯಾರು ಒಳಗಡೆ ಕರೆದಿದ್ದು? ಏನ್ ವಿಷಯ ಹೇಳು. ಕೈಯಲ್ಲಿ ಪೇಪರ್ ಇಟ್ಕೊಂಡಿದ್ಯಾ? ನೀನ್ ಜೋಬಲ್ ಗನ್ ಇದೆಯೇನೋ ಅಂತ ನಂಗೆ ಭಯ ಆಗ್ತಾ ಇದೆ. ಏನಾದ್ರು ಸೈನ್ ಮಿಸ್ ಆಗಿದ್ಯಾ ಹೇಳು. ಯಜಮಾನ್ರೆ, ಮೇಡಮ್ ಕೂಡ ಬಂದ್ಬಿಡ್ಲಿ, ಒಟ್ಟಿಗೆ ಹೇಳ್ಬಿಡ್ತೀನಿ. ಮತ್ತ್ಯಾಕೋ ಬಂದಿದ್ಯಾ? ಆಗ್ಲೇನು ತಾತನ್ ತಲೆಗೆ ಗನ್ನಿಟ್ಟೆ ಅನ್ನೋ ಕಾರಣಕ್ಕೆ ಅಲ್ಲೇ ಸೈನ್ ಮಾಡ್ಕೊಟ್ ಬಂದಿದ್ದೀನಿ. ಮತ್ತೆ ಇಲ್ಲಿವರೆಗೂ ಬಂದಿದ್ಯಾ ಅಂದ್ರೆ ನೀನ್ ಸುಮ್ನೆ ಬಿಡಲ್ಲ ನಿನ್ನ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್. ಏನೋ ಮಣ್ ತಿನ್ನೋ ಕೆಲಸ ಮಾಡ್ಬಿಟ್ಟೆ. ನೀವು ಸೈನ್ ಮಾಡಿಕೊಟ್ಟಿರೋ ಈ ಪತ್ರನ ವಾಪಸ್ಕೋಬೇಕು ಮೇಡಮ್. ಏನಪ್ಪ ಹೇಳ್ತಾ ಇದ್ಯಾ? ಹೌದು ಯಜಮಾನ್ರೆ, ಅವಾಗ ಸೈತಾನ್ ತಲೆನ ಉಕ್ಕಿ ನನ್ನ ಬುದ್ಧಿನ ಹಾಳು ಮಾಡ್ಬಿಟ್ಟಿತ್ತು. ನಿಮ್ ಬಗ್ಗೆ ತಪ್ಪಾಗಿ ಮಾತಾಡಿ ನಿಮ್ಗೆ ಅವಮಾನ ಮಾಡ್ಬಿಟ್ಟೆ. ಅದ್ರ ಜೊತೆಗೆ ನಿಮ್ ಬಗ್ಗೆನೂ ತಪ್ಪಾಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ ಸಿಸ್ಟರ್. ಇದ್ದಕ್ಕಿದ್ದಾಗೆ ಈ ಬದಲಾವಣೆಗೆ ಕಾರಣ ಏನು? ಅಲ್ಲ ಸಿಸ್ಟರ್, ತಪ್ಪನ್ನ ತಿದ್ಕೊಂಡು ನಿಮ್ ಆಸ್ತಿನ ನಿಮ್ಗೆ ಕೊಡೋದಕ್ಕಂತ ಬಂದ್ರೆ ಪ್ರಶ್ನೆ ಮಾಡ್ತಾ ಇದ್ದೀರಾ, ಇದು ಸರಿನಾ? ಅಲ್ಲಿ ನೋಡಿದ್ರೆ ಈ ಜಾಗದ ವಿಚಾರಕ್ ಬಂದ್ರೆ ಸಮಾಧಿ ಕಟ್ಬೇಕು ಅಂತೆಲ್ಲ ಮಾತಾಡ್ದೆ ತಾನೆ? ಅದನ್ನ ಹೇಳಿದ್ನಲ್ಲ ಸಿಸ್ಟರ್, ಸೈತಾನು ಬುದ್ಧಿ ಮೇಲೆಲ್ಲ ನಾಲ್ಗೆ ಮೇಲೇನು ಕೂತ್ಕೊಂಡಿತ್ತು ಅಂತ. ತನಗೆ ಹೇಗ್ ಬೇಕು ಆ ರೀತಿ ಮಾತಾಡ್ಸ್ಕೊಂಡು ನನಗೆ ಈ ಪರಿಸ್ಥಿತಿಗೆ ತಂದ್ಬಿಟ್ಟ. ಅದನ್ನ ತಿದ್ಕೊಳ್ಳೋಗೋಸ್ಕರನೇ ಇಲ್ಲಿ ಬಂದಿದ್ದು. ತಗೊಳ್ಳಿ ಮೇಡಮ್. ಆದ್ರೂ ನನ್ಗೆ ಮೊದ್ಲು ಈ ಪತ್ರ ತಗೊಳ್ಳಿ ಮೇಡಮ್. ಸರ್, ನೀವಾದ್ರೂ ಹೇಳಿ. ಮೇಡಮ್, ಏನ್ ಯೋಚನೆ ಮಾಡ್ತಿದ್ರಾ? ತಗೊಳ್ಳಿ. ದೇವ್ರು ಯಾವುದೋ ರೂಪದಲ್ಲಿ ಬಂದು ಇವನಿಗೆ ಬುದ್ಧಿ ಕಲ್ಸಿದ್ದಾರೆ. ತಗೊಳ್ಳಿ ಮೇಡಮ್. ಸರಿ ಕೊಡಿ. ಒಂದ್ ಸೆಕೆಂಡ್. ನಾನಿದನ್ನ ತಗೋಬೇಕು ಅಂದ್ರೆ ನೀನ್ ನನಗೆ ಸತ್ಯ ಹೇಳ್ಬೇಕು. ಇದಕ್ಕಿದ್ದಾಗೆ ಈ ಬುದ್ಧಿ ಹೇಗ್ ಬಂತು? ಇದಕ್ ಕಾರಣ ಏನು? ಯಾಕಂದ್ರೆ ನಿಮ್ ಕಾವಲಿಗೊಬ್ಬ ನಿಂತಿದ್ದಾನೆ ಮೇಡಮ್. ಅವನು ಕೇವಲ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಅವನ್ ಮಾತಲ್ಲೇ ನಿಮ್ ಬಗ್ಗೆ ಅಭಿಮಾನ ಇತ್ತು, ಅಷ್ಟೇ ಯಾಕೆ ಹೃದಯ ನಿಷ್ಠೆ ಇತ್ತು. ನಿಮಗೋಸ್ಕರ ಏನ್ ಮಾಡಕ್ಕೂ ಸಿದ್ಧ, ಯುದ್ಧಕ್ಕೂ ಬದ್ಧ. ಅವನ ದಾಟಿ ನಿಮ್ಮನ್ನಾಗ್ಲಿ ನಿಮ್ಮ ಸ್ವತ್ತನ್ನಾಗ್ಲಿ ಮುಟ್ಟೋದಕ್ ಆಗೋದಿಲ್ಲ ಮೇಡಮ್. ಅದಕ್ಕೆ ವಾಪಸ್ ಕೊಡ್ಬೇಕಾದ ಪರಿಸ್ಥಿತಿ ಬಂದಿದೆ. ಯಾರವನು? ಲವ್ ಮ್ಯಾನು. ಹೇಗಿದ್ದ? ಸೂಪರ್ ಮ್ಯಾನು, ಪವರು, ಶಕ್ತಿಮಾನು, ಕದರು. ಅವನೊಂದ್ ರೀತಿ ಪವರ್ಫುಲ್ ಮ್ಯಾನು. ಒಟ್ನಲ್ಲಿ ನಿಮ್ಗೇನು ಆಗೋದಕ್ಕೂ ಅವನ್ ಬಿಡಲ್ಲ. ಅವನಿರೋವರೆಗೂ ನಿಮಗೇನು ಆಗಲ್ಲ. ಅಲ್ಲಪ್ಪ, ಅವನ ಹೆಸರೇನು ಹೇಳು? ಲವ್ ಮ್ಯಾನ್ ಯಜಮಾನ್ರಿ. ಆ? ದಯವಿಟ್ಟು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಯಜಮಾನ್ರೆ.
ಏನೋ ಗೊತ್ತಿಲ್ಲದೆ ನಿಮಗೆ ಅವಮಾನ ಮಾಡ್ಬಿಟ್ಟೆ, ಅದನ್ನ ಮನ್ಸಲ್ಲಿ ಇಟ್ಕೋಬೇಡಿ. ನೀವು ಕ್ಷಮಿಸಿ ಆಶೀರ್ವಾದ ಮಾಡಿ ಎದ್ದೇಳ ಮೇಲೆ ನೀ ತಿದ್ಕೊಂಡಿದ್ಯಲ್ಲ ಅಷ್ಟು ಸಾಕು. ನೀನ್ ನಮಸ್ಕಾರ ಮಾಡ್ತಾ ಕಾಲ್ ಎಳಿತೀಯೋ ಕ್ಷಮೆ ಕೇಳ್ತೀಯೋ ಒಂದೂ ಗೊತ್ತಾಗಲ್ಲ. ನೀವು ಕ್ಷಮಿಸ್ಬಿಡಿ ಸಿಸ್ಟರ್. ನನ್ನ ಆಶ್ರಮ ಕಟ್ಟೋದಕ್ಕೆ ಅಂತ ಈ 2 ಲಕ್ಷ ರೂಪಾಯಿ ನನ್ನ ಕಡೆಯಿಂದ ದೇಣಿ ಅಂತ ಇಟ್ಕೊಳ್ಳಿ. ನೋಡೋ ನಾನು ಪ್ಲೀಸ್ ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಏನೋ ಗೊತ್ತಿಲ್ಲದೆ ತಪ್ಪಾಗ್ಬಿಟ್ಟಿದೆ. ಇದು ನನ್ನ ಕಡೆಯಿಂದ ಆಗಿರೋ ತೊಂದರೆಗೆ ಪ್ಲೀಸ್ ಬೇಡ ಅನ್ಬಿಡಿ, ತಗೊಳ್ಳಿ. ಆ ಹಿರಿಯರ ತಲೆಗೆ ಗನ್ನಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡ್ದಲ್ಲ, ಅವ್ರ ಕಾಲ್ ಮುಟ್ಟಿ ಕ್ಷಮೆ ಕೇಳಬೇಕು. ನೀವಿಷ್ಟ ಬಂದಂಗೆ ಆಶ್ರಮ ಕಟ್ಕೊಳ್ಳಿ ಅಂತ ಹೇಳಿ ಆ ಹೆಣ್ಮಗು ಮುಂದೆ ತಲೆ ಬಗ್ಸಿ ಮಂಡಿ ಊರಿ ಕೂತು ಕ್ಷಮೆ ಕೇಳಿ ವಾಪಸ್ ಕೊಡ್ಬೇಕು.